ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ನೈಟ್ ನಾವು ಮನಾಲಿಯಿಂದ ಡೆಲ್ಲಿಗೆ ನೈಟ್ ಬಂದ್ವಿ. ನಿನ್ನೆ ನೈಟ್ ಮನಾಲಿಯಿಂದ ಡೆಲ್ಲಿಗೆ ಬಂದೀವಿ ನಾವು. ಇಲ್ಲಿ ಬೆಳಗ್ಗೆ ಇವತ್ತು ಈ ಹೋಟೆಲ್ ಒಳಗೆ ಸ್ಟೇ ಇದ್ದೀವಿ. ಸ್ಟೇ ಇದ್ದು ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ 4-4 ವಿಸಿಟ್ಸ್ ಇದ್ದಾವೆ, ಅಲ್ಲೆಲ್ಲ ಕರ್ಕೊಂಡು ಹೊಂಟಿದ್ದಾರೆ. ಅಲ್ಲಿ ಹೋಗಿ ನೋಡಿಕೊಂಡು ಇವತ್ತು ನೈಟ್ ಇಲ್ಲೇ ಸ್ಟೇ ಇದ್ದು ಬೆಳಗ್ಗೆ 4 ಗಂಟೆಗೆ ಮುಂದೆ ಟ್ರೈನಿಗೆ ಹೋಗ್ಬೇಕು. ಸೊ ಇವತ್ತಿಂದ ನೋಡಮ್ಮ ಬ್ಲಾಗ್ ಮಾಡೋದು. ನಾವು ಇವಾಗ ಬಂದೀವಿ ಡೆಲ್ಲಿ ಸಿಟಿಗೆ. ಡೆಲ್ಲಿ ಸಿಟಿ ನೋಡ್ಬೋದು ನೀವು ಯಾವ ಥರ ಐತೆ. ಇಲ್ಲಿ ನಮ್ಮ ಬಸ್ ಸಂಬಂಧ ನಾವು ವೇಟ್ ಮಾಡತ್ತೀವಿ. ಇಲ್ಲಿಂದ ಫಸ್ಟಿಗೆ ಕುತುಬ್ ಮಿನಾರ್ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನೆಕ್ಸ್ಟ್ ಏನು ಪ್ಲ್ಯಾನ್ ನೋಡ್ಬೇಕು. ಗುಡ್ ಮಾರ್ನಿಂಗ್ ರೀ ಎಲ್ರಿಗೂ. ನಾವು ಬಂದೀವಿ ಕುತುಬ್ ಮಿನಾರಿಗೆ. ಎಂಟ್ರೆನ್ಸಿಂದ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಕುತುಬ್ ಮಿನಾರ್ ಒಳಗೆ ಹೊಂಟಿದ್ದೀವಿ ರೀ. ನೋಡ್ಬೋದು ನೀವು ಕುತುಬ್ ಮಿನಾರದ್ದು ಹೆಂಗೆ ಯಾವ ಥರ ಐತಿ ಅಂತ. ಅಲ್ಲಿ ಮೇನ್ ಕಾಣ್ತೈತಿ ನಿಮಗೆ, ಫುಲ್ ದೊಡ್ಡದೈತಿ. ಅಲ್ಲಿ ಒಳಗೆಲ್ಲ ವಿಡಿಯೋ ಮಾಡೋಕೆ ಅಲಾವಿಲ್ಲ ಅಂತಿದ್ರೆ ನೋಡ್ಬೇಕು. ಟ್ರೈ ಮಾಡೋಣ ಒಂದ್ಸರಿ. ಟ್ರೈ ಮಾಡೋಕ್ಕೇನು ಹೌದು. ಬೆಳಗ್ಗೆ ಹೋಟೆಲಲ್ಲಿ ನಾವು ಫ್ರೆಶ್ ಅಪ್ ಆಗಿ ಬಸ್ಸಿಂದ ಒಂದು 20 ಮಿನಿಟ್ಸ್ ಸಿಟಿಯಿಂದ ಇಲ್ಲಿ ಒಳಗೆ ಬಂದ್ವಿ. ಮೇಲೆ ನೋಡಬಹುದು ಕುತುಬ್ ಮಿನಾರ್ ಮೇಲೆ ವಿಮಾನ ಹೇಗೆ ಯಾವ ಥರ ಹಾರುತ್ತೆ. ಚೆನ್ನಾಗಿದೆ ಕುತುಬ್ ಮಿನಾರ. ಒಂದು 45 ಮಿನಿಟ್ಸ್ ಟೈಮ್ ಇದೆ ನಮಗೆ ಇಲ್ಲಿಂದ ನೆಕ್ಸ್ಟ್ ಹೋಗೋಕ್ಕೆ. ಇಲ್ಲಿ ಕುತುಬ್ ಮಿನಾರ್ ಒಂದೇ ಇಲ್ಲ, ಸಾಕಷ್ಟು ಬಿಲ್ಡಿಂಗ್ ಇದ್ದಾವೆ. ಇಲ್ಲಿ ಕಾಣ್ತಿರೋದು ಇಲ್ತುಮಿಶ್, ಅಲ್ವುದ್ದೀನ್, ಇವೆಲ್ಲ ಬಿಲ್ಡಿಂಗ್ಗಳು ನೇಮ್ ಅನ್ಸುತ್ತೆ. ಕುತುಬ್ ಮಿನಾರ ಇವೆಲ್ಲ ಸೈಡ್ ಸ್ಮಾಲ್ಸ್ ಪಿಲ್ಲರ್ ಎಲ್ಲ ಪಿಲ್ಲರಲ್ಲಿ ಕಟ್ಟಿದ್ದು ಎಲ್ಲ ಇದಾವೆ. ಚೆನ್ನಾಗಿದೆ ನೋಡೋಕ್ಕೆ. ಟೂರಿಸ್ಟ್ ಜಾಸ್ತಿ. ಇಂಡಿಯಾ ಅದಕ್ಕೆ ಫೇಮಸ್ ಅಲ್ಲ, ಜಾಸ್ತಿ ಹಿಸ್ಟೋರಿಕಲ್ ಪ್ಲೇಸಸ್ ಎಲ್ಲ ಜಾಸ್ತಿ ಇರ್ತಾವೆ. ಜಾಸ್ತಿ ಜನ ವಿಸಿಟರ್ಸ್ ಇರ್ತಾರೆ. ಫಾರಿನರ್ಸ್ ಎಲ್ಲ ಜಾಸ್ತಿ ಬರ್ತಾರೆ ಇಲ್ಲಿ. ಇದು ಕುತುಬ್ ಮಿನಾರ್ ಒಳಗೆ ರೀ. ನೋಡ್ಬೋದು ಯಾವ ಥರ ಐತಿ. ಈ ಕಡೆ ಎಲ್ಲ ಪಿಲ್ಲರ್ಗಳಿದ್ದಾವೆ, ಚೆನ್ನಾಗಿದ್ದಾವೆ ಪಿಲ್ಲರ್ಗಳೆಲ್ಲ. ಇದು ಎಂಟ್ರೆನ್ಸಿಗೆ ಮೇಲೆ ಈ ಥರ ಡಿಸೈನ್ ಎಲ್ಲ ಮಾಡಿದ್ದಾರೆ. ಪಿಲ್ಲರ್ಗಳು ನೋಡ್ಬೋದು ನೀವು, ಒಂದೊಂದು ಡಿಫ್ರೆಂಟ್ ಬೇರೆ ಬೇರೆ ಥರನೇ ಇದ್ದಾವೆ. ಯಾವುದು ಈ ಥರ ಸೇಮ್ ಇಲ್ಲ. ಇದನ್ನು ನೋಡ್ಬೋದು, ಅದನ್ನು ನೋಡ್ಬೋದು, ಈ ಥರ ನೋಡ್ಬೋದು. ಫುಲ್ ಡಿಫ್ರೆಂಟ್ ಇದಾವೆ. ಮೋಸ್ಟ್ಲಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನೈಟ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನ್ಕೋತೀನಿ ನಾನಿದೆ. ಮೋಸ್ಟ್ಲಿ ಇದು ಬ್ರಿಟಿಷರೆಲ್ಲ ಬಂದು ಎಲ್ಲ ಹಾಳು ಮಾಡಿ ಹೋಗಿದ್ದಾರೆ ಅನ್ಕೋತೀನಿ. ಚೆನ್ನಾಗಿರೋದೆಲ್ಲ ಇಂಡಿಯನ್ ಪ್ಲೇಸಸ್ಗಳೆಲ್ಲ ಹಾಳಾಗಿದೆ. ಅಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಬ್ರೇಕ್ ಆಗಿರೋದೆಲ್ಲ ದ್ವಾರ ಬಾಗಿಲೆಲ್ಲ ಕಾಣ್ಬೋದು. ಎಲ್ಲ ನಾಶ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಬಹುದು ನೀವು ಕುತುಬ್ ಮಿನಾರದ್ದು ಬಾಗಿಲುಗಳಿವೆಲ್ಲ. ಮೋಸ್ಟ್ಲಿ ಇದು ಒಳಗೇನು ಕಿಲಾ ಥರ ಇತ್ತಲ್ಲ, ಇದ್ರದ್ದು ದ್ವಾರ ಬಾಗಿಲಿವೆ. ಸುಮಾರು 8-9 ಇದ್ದಾವೆ. ಯಾವ ಥರ ಡಿಸೈನ್ಸ್ ಇದಾವೆ ನೋಡ್ರಿ. ಒಂದೊಂದು ಸೇಮ್ ಇಲ್ಲ, ಇವು ಡಿಫ್ರೆಂಟ್ ಡಿಸೈನ್ಸ್ ಇದ್ದಾವೆ. ಈ ಥರ ಕೆತ್ತನೆ ಮಾಡಿದ್ದಾರೆ ಅವಾಗೆಲ್ಲ ಮೊದಲಿನ ಕಾಲದಲ್ಲಿ. ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಒಳಗೆ ಡೆಪ್ತ್ ನೋಡ್ರಿ ಅದು ಯಾವ ಥರ ಇದೆ. ಇಲ್ಲಿ ಸೊ ಇಷ್ಟ ಆಯಿತು, ಚೆನ್ನಾಗಿದೆ. ನಮಸ್ಕಾರ ರೀ ಎಲ್ರಿಗೂ. ನಾವು ಕುತುಬ್ ಮಿನಾರ ಮುಗಿಸ್ಕೊಂಡು ಒಂದು 20 ಮಿನಿಟ್ಸ್ ಜರ್ನಿ ಮಾಡಿ ಇವಾಗ ಬಂದಿದ್ದೆ ಲೋಟಸ್ ಟೆಂಪಲ್ಲಿಗೆ. ಇದು ಸಿಟಿ ಮಿಡ್ಲೇ ಐತಿ ಲೋಟಸ್ ಟೆಂಪಲ್. ಇಲ್ಲಿ ನೋಡ್ಬೋದು ಕಾಣುತ್ತೆ. ಇದು ಲೋಟಸ್ ಟೆಂಪಲಿಂದ ಎಂಟ್ರಿ.
ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಟೆಂಪಲ್ ಹತ್ತಿರ ಹೊರಟಿದ್ದೀವಿ. ಇಲ್ಲೇ ನೋಡ್ಬೋದು ನೀವು ಲೋಟಸ್ ಟೆಂಪಲ್ ಯಾವ ಥರ ಕಾಣುತ್ತೆ. ಸರೌಂಡಿಂಗ್ ಈ ಕಡೆ ಎಲ್ಲ ನೀರಿಂದೆಲ್ಲ ಮಾಡಿದ್ದಾರೆ. ನಮ್ಮ ಮುಂದೆ ಇರೋದು ಲೋಟಸ್ ಟೆಂಪಲ್. ಈ ಥರ ಲೈನಲ್ಲಿ ಹೋಗೋದಿದೆ. ಈ ಕಡೆಯಿಂದ ಎಂಟ್ರಿ ನಮಗೆ, ಆ ಕಡೆಯಿಂದ ಎಕ್ಸಿಟ್ ಇರುತ್ತೆ. ಇದು ಯಾವ ನೀರೋ ಗೊತ್ತಿಲ್ಲ, ಈ ಥರ ಡಿಫ್ರೆಂಟ್ ನೀರು ಐತೆ, ಕಲರೇ ಬೇರೆ ಐತೆ. ಈ ಥರ ಅಂಡರ್ಗ್ರೌಂಡ್ ಈ ಥರ ಕಾಣ್ತೈತದೆ ನೋಡೋಕೆ. ಎಲ್ರಿಗೂ ಒಮ್ಮೆ ಬಿಡಲ್ಲ, ಸ್ವಲ್ಪ ಸ್ವಲ್ಪ ಜನಕ್ಕೆ ಬಿಡ್ತಾರೆ. ಇಲ್ಲಿ ಹೋಗಿ ಕ್ಯೂ ಹಚ್ಬೇಕು. ಎಂಟ್ರಿ ಒಳಗೆ ಹೋಗಿದ್ದೀವಿ ರೀ, ಮುಗಿಸ್ಕೊಂಡು ಹೊರಗೆ ಬಂದೀವಿ. ಅಲ್ಲಿ ಒಳಗೆ ವಿಡಿಯೋ ಎಲ್ಲ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ. ಸೊ ರೂಲ್ಸ್ನೆಲ್ಲ ನಾವು ಬ್ರೇಕ್ ಮಾಡೋ ಸರಿ ಅಲ್ಲ. ಸೊ ಅದರ ಸಂಬಂಧ ಚೆನ್ನಾಗಿತ್ತು, ಒಳಗೆ ಪೀಸ್ ಆಗಿತ್ತು. ಈ ಕಡೆಯಿಂದ ವ್ಯೂ ಸಖತ್ತಾಗಿ ಕಾಣುತ್ತೆ ಲೋಟಸ್ ಟೆಂಪಲ್. ಈ ಕಡೆಯಿಂದ ಎಂಟ್ರಿ ಹೋಗಿ ಆ ಕಡೆಯಿಂದ ಎಕ್ಸಿಟ್ ಇರುತ್ತೆ. ನಾವಿವಾಗ ಬಂದಿದ್ದು ಅಕ್ಷರಧಾಮ. ಸೊ ಅಲ್ಲಿ ಕಾಣ್ತಿದೆಲ್ಲ ದೊಡ್ಡದು ಟೆಂಪಲ್, ಅದೇ ಅಕ್ಷರಧಾಮ. ಅದು ಹಿಸ್ಟ್ರಿ ಎಲ್ಲ ಚೆನ್ನಾಗಿತ್ತು, ನೋಡಿದ್ವಿ. ಸೊ ಅಲ್ಲಿ ನಮಗೆ ಒಳಗೆ ವೀಡಿಯೋಸ್ ಮಾಡೋಕ್ಕೆಲ್ಲ ಪರ್ಮಿಷನ್ ಇರಲಿಲ್ಲ. ಆಮೇಲೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಕೂಡ ಯಾವುದು ಅಲೌ ಇರಲಿಲ್ಲ. ಸೊ ಅದ್ರ ಸಂಬಂಧ ನಾವು ಇಲ್ಲೇ ಪಾರ್ಕಿಂಗ್ ಇದರೊಳಗೆ ನಿಂತು ವಿಡಿಯೋ ಮಾಡತ್ತೀವಿ. ಚೆನ್ನಾಗಿತ್ತು. ಒಳಗೇನು ಎಂಟ್ರಿ ಇಲ್ಲದೇ ಇರೋ ಕಾರಣ ಏನು ಫೋಟೋಸ್ ಏನು ತೊಗೊಲಿಲ್ಲ. ಜಸ್ಟ್ ವಿಸಿಟ್ ಮಾಡಿ ಬಂದ್ವಿ. ಊಟನೂ ಅಲ್ಲೇ ಒಳಗೆ ಮಾಡಿದ್ವಿ. ಚೆನ್ನಾಗಿತ್ತು. ನೀವೇನಾದರೂ ಡೆಲ್ಲಿ ಸೈಡ್ ಬಂದರೆ ವಿಸಿಟ್ ಮಾಡಿರಿ ಬಂದು ಅಕ್ಷರಧಾಮ. ಇದು ಸ್ವಾಮಿನಾರಾಯಣ ಅಕ್ಷರಧಾಮ ಮಂದಿರ ಅಂತೇಳಿ ನಮ್ಮ ಹುಲಿಗಳೆಲ್ಲ ವಿಸಿಟ್ ಮಾಡ್ಕೊಂಡು ಬರತ್ತಾರೆ. ಆಯ್ತು, ಇವಾಗ ಇನ್ನೇನು ಸರೋಜಿನಿ ಮಾರ್ಕೆಟಿಗೆ ಸ್ವಲ್ಪ ಹೋದ್ವಿ, ಶಾಪಿಂಗ್ ಎಲ್ಲ ಮಾಡಿಕೊಂಡು ಸುತ್ತಾಡ್ಕೊಂಡು ಬರೋದು. ಸೊ ಇದೇ ನಮ್ಮದು ಲಾಸ್ಟ್ ವಿಸಿಟ್ ನಮ್ಮ ಟ್ರಿಪ್ಪಿಂದ. ಸೊ ಲಾಗ್ ಎಷ್ಟಾಗ್ತಾವೆ ಅಷ್ಟು ಹಾಕ್ತೀವಿ, ನೋಡೋಣ. ಇದೇ ಲಾಸ್ಟ್ ವಿಸಿಟ್, ಇನ್ನೇನು ವಿಸಿಟ್ಸ್ ಇಲ್ಲ. ಡೈರೆಕ್ಟ್ ನಾಳೆ ಬೆಳಗ್ಗೆ 4 ಗಂಟೆಗೆ ಟ್ರೈನ್ ಐತೆ ನಮ್ಮದು ಡೆಲ್ಲಿಯಿಂದ.